ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಕೈನಲ್ಲಿ ಈಗ ಕಂಪನ ಮೂಡ್ತಾ ಇದೆ. ಪವರ್ ಸೆಂಟರ್ ಆದ ಸಿಎಂ ಸಿದ್ದರಾಮಯ್ಯ ನಿವಾಸ ಸಂಪುಟವನ್ನ ಸೇರೋದಕ್ಕೆ ಮತ್ತೆ ಕೆಎನ್ ರಾಜಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಿಎಂ ಆಪ್ತರು ಕೂಡ ಆಗಿದ್ರು ಕೆಎನ್ ರಾಜಣ್ಣ ಅವರು. ಪವರ್ ಸೆಂಟರ್ ಆದ ಸಿಎಂ ಸಿದ್ದರಾಮಯ್ಯ ನಿವಾಸ ಸಂಪುಟ ಸೇರೋದಕ್ಕೆ ಮತ್ತೆ ಕೆಎನ್ ರಾಜಣ್ಣ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ಸಿಎಂ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ವಿಜಯಾನಂದ ಕಾಶ್ಯಪ್ಪನವರ್ ವಿಸಿಟ್ ಮಾಡಿದ್ದಾರೆ. ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆಎನ್ ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಂಡಿರುವ ಸಿದ್ದರಾಮಯ್ಯ ಆಪ್ತ. ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಕೈನಲ್ಲೀಗ ಕಂಪನ ಮೂಡಿದೆ. ಪವರ್ ಸೆಂಟರ್ ಆದ ಸಿಎಂ ಸಿದ್ದರಾಮಯ್ಯ ನಿವಾಸ ಸಂಪುಟ ಸೇರೋದಕ್ಕೆ ಈಗ ಕೆಎನ್ ರಾಜಣ್ಣ ಕೂಡ ಕಸರತ್ತನ ಮಾಡದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು ಕೆಎನ್ ರಾಜಣ್ಣ ಅವರು. ಹಾಗಾಗಿ ತಮ್ಮ ಸಚಿವ ಸ್ಥಾನವನ್ನ ಕಳ್ಕೊಳ್ಬೇಕಾಯ್ತು. ಈಗ ಮತ್ತೆ ಸಚಿವ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಭಾರಿ ಕಸರತ್ತನಂತೂ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯ ಏನಿದೆ ಆ ಒಂದು ಆಪ್ತ ವಲಯದಲ್ಲಿ ಒಂದು ಸಚಿವ ಸ್ಥಾನ ಸಿಗಲಿಕ್ಕೆ ಒಂದ್ ಕಡೆ ಕಸರತ್ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ಸಿಎಂ ನಿವಾಸ ಯಾವ ರೀತಿ ಆಗಿದೆ ಅಂತಂದ್ರೆ ಒಂದು ಪವರ್ ಸೆಂಟರ್ ರೀತಿ ಪರಿವರ್ತನೆ ಆಗ್ತಾ ಇದೆ. ಇನ್ನು ಕ್ಲೈಮ್ಯಾಕ್ಸ್ ಆಗತ್ತಾ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಇವತ್ತೇ ಅಂತ ನೋಡ್ಬೇಕಾಗತ್ತೆ. ಸಚಿವ ಸಂಪುಟ ಪುನರಚನೆಗೆ ಹಿಂದೆ ಕ್ಲೈಮ್ಯಾಕ್ಸ್. ಖರ್ಗೆ ಅಂಗಳ ತಲುಪಿದ ನವೆಂಬರ್ ಕ್ರಾಂತಿ ಕಿಚ್ಚು. ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ದೆಹಲಿ ಟೂರ್. ಸಂಪುಟ ವಿಸ್ತರಣೆ ಪುನರಚನೆ ಅನ್ನೋದೇ ಈಗ ಬಹಳ ಸಸ್ಪೆನ್ಸ್ ಆಗಿದೆ. ರಾಹುಲ್ ತಾತ್ವಿಕ ಒಪ್ಪಿಗೆಯ ಬೆನ್ನಲ್ಲೇ ಖರ್ಗೆ ಜೊತೆ ಚರ್ಚೆಯನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂಗೆ ಎಚ್ಸಿ ಮಹದೇವಪ್ಪ, ಕೃಷ್ಣ ಬೈರೇಗೌಡ ಕೂಡ ಸಾಥ್. ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಯಾವ ರೀತಿ ಆಗಿದೆ ಅಂತಂದ್ರೆ ಒಂದು ರೀತಿ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿದೆ. ಇನ್ನು ದೆಹಲಿಗೆ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅದಕ್ಕೂ ಮುನ್ನ ಈಗ ರಾಜಣ್ಣ ಆಗಿರಬಹುದು, ಇನ್ನು ಕೆಲವೊಂದಿಷ್ಟು ಏನು ಆಕಾಂಕ್ಷಿಗಳಿದ್ದಾರೆ ಸಿಎಂ ನಿವಾಸಕ್ಕೆ ಭೇಟಿ ನೀಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಸಂಪುಟಕ್ಕೆ ಸೇರ್ಲಿಕ್ಕೆ ಭಾರಿ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಸಚಿವ ಸಂಪುಟ ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಈಗ ಒಂದು ರೀತಿ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತ ವಲಯಕ್ಕೆ ಸಚಿವ ಸ್ಥಾನವನ್ನ ನೀಡಲಿಕ್ಕೆ ಭಾರಿ ಕಸರತ್ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಕೂಡ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಇವತ್ತು ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ದೆಹಲಿಗೆ ತೆರಳಿರುವಂತಹದ್ದು. ದೆಹಲಿಗೆ ತೆರಳುವ ಮುನ್ನ ಒಂದಿಷ್ಟು ಜನ ಆಕಾಂಕ್ಷಿಗಳು ಸೇರಿದಂತೆ ಅನೇಕರು ಸಿಎಂನ ಇವತ್ತು ಭೇಟಿ ಮಾಡಿದ್ದಾರೆ. ಪ್ರಮುಖವಾಗಿ ಕೆಎನ್ ರಾಜಣ್ಣ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಸರತ್ತು ಮಾಡ್ತಾ ಇರೋ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಏನು ಹಿಂದೆ ವೋಟ್ ಚೋರಿ ವಿಚಾರವಾಗಿ ಒಂದು ರಾಹುಲ್ ಗಾಂಧಿ ಅವರ ಹೋರಾಟದ ವಿರುದ್ಧವೇ ಮಾತನಾಡಿದ್ರು. ಆ ನಿಟ್ಟಿನಲ್ಲಿ ಅವರನ್ನ ಅಮಾನತು ಅಂದ್ರೆ ವಜಾ ಮಾಡಲಾಗಿತ್ತು. ಆ ವಜಾವನ್ನ ವಾಪಸ್ ತೆಗಿಬೇಕು, ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಸ್ಕೋಬೇಕು ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರ ಮನವೊಲಿಕೆ ಅಂದ್ರೆ ಹೈಕಮಾಂಡ್ ನಾಯಕರುಗಳನ್ನ ಸಿದ್ದರಾಮಯ್ಯ ಮನವೊಲಿಕೆ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ವಿಚಾರ. ಹೀಗಾಗಿ ಅವರನ್ನ ಮನವೊಲಿಕೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಭೇಟಿಯಾಗಿದ್ದಾರೆ. ಕಾವೇರಿಯಲ್ಲಿ ಭೇಟಿಯಾಗಿ ಸುಮಾರು ಹೊತ್ತು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ದೆಹಲಿಗೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಬಹುದು. ಯಾಕಂದ್ರೆ ಒಂದು ಕಡೆ ಹಿರಿಯ ನಾಯಕರು, ಸಮುದಾಯ ಇರುವಂತಹ ನಾಯಕರು, ಅವರನ್ನ ಈ ರೀತಿ ಮಾಡೋದು ಸರಿಯಲ್ಲ. ಬೇರೆಯವರಿಗೆ ಅವಕಾಶ ಸಿಗಬಹುದು, ಆದ್ರೆ ರಾಜಣ್ಣ ಅನ್ನುವಂತಹ ಒಂದು ಸಚಿವ ಸ್ಥಾನ ಬೇರೆಯವರಿಗೆ ಸಿಗೋಕ್ಕಿಂತ ಇವ್ರಿಗೆ ಸಿಕ್ಕರೆ ಮುಂದೆ ಒಳ್ಳೇದಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂತಹದ್ದಿದೆ. ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.